ಅದು ಫೋಟೋ ಮತ್ತು ವಿಡಿಯೋದವ್ರಿಗಲ್ಲ ಇದು ಅವ್ರು ಹೇಳಿದ್ರು ನನಗೆ ಬೆಳಗ್ಗೆ ಎಸ್ ಸರ್ ಬಿಜೆಪಿ ಕೂಡ ಸಿದ್ದರಾಮಯ್ಯ ರಾಜೀನಾಮೆನ ಮತ್ತೆ ಕೇಳ್ತಾ ಇದ್ದಾರೆ. ಎಫ್ಐಆರ್ ಆಗಿರೋ ಕಾರಣ ರಾಜೀನಾಮೆ ಕೊಡಲೇಬೇಕು. ದೇಶಾದ್ಯಂತ ನೀವು ತೆಗೆದು ನೋಡಿ, UP, ಬಿಹಾರ್, ಗುಜರಾತ್, ಆಂಧ್ರ, ಬೇರೆ ರಾಜ್ಯಗಳಲ್ಲಿ ಸುಮಾರು 250ಕ್ಕಿಂತ ಹೆಚ್ಚು ಜನ ರಾಜಕಾರಣಿಗಳ ಮೇಲೆ FIR ಆಗಿದೆ. ಯು ಶುಡ್ ವೆರಿಫೈ. ಅಲ್ಲಿ MP ಗಳು ಇದ್ದಾರೆ, ಮಿನಿಸ್ಟರ್ಸು ಇದ್ದಾರೆ, MLAಗಳು ಇದ್ದಾರೆ. FIR ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿದೆ? ವೇರ್ ದಿ ಲಾಸ್ಟ್ ಸೆಡ್ ಲೈಕ್ ದಿಸ್? ಇನ್ನೊಂದು ಹೇಳ್ತಾ ಇದ್ದಾರೆ, FIR ಎಲ್ಲರ ಮೇಲೂ ಆಗುತ್ತೆ, ಬಟ್ ಇಲ್ಲಿ ಹೈಕೋರ್ಟ್ ಜಡ್ಜ್ ಕೊಟ್ಟಿರೋ ಜಡ್ಜ್ಮೆಂಟ್ ಮೇಲೆ FIR ಆಗಿರೋದ್ರಿಂದ ಕೊಡಬೇಕು. ಸುಪ್ರೀಂ ಕೋರ್ಟು ಒಂದು ಹೇಳಿಕೆ ಕೊಟ್ಟಿದೆ, FIR ಆದ ತಕ್ಷಣ ಜೈಲಿಗೆ ಹೋದ ತಕ್ಷಣ ನಾವು ರಾಜೀನಾಮೆ ಕೊಡು ಅಂತ ಹೇಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ನನ್ ಅದರ್ ದೆನ್ ಸುಪ್ರೀಂ ಕೋರ್ಟ್ ಕೇಜ್ರಿವಾಲ್ ಕೇಸಲ್ಲಿ. ಸೊ ಈ ಥರ ಇದ್ದಾಗ ಕೋರ್ಟ್ ಹೇಳಿದ್ದೆ ಎನ್ಕ್ವೈರಿ ಮಾಡಿ ಅಂತೇಳಿ, ಲಾಸ್ಟ್ ಶುಡ್ ಟೇಕ್ ಇಟ್ ಓನ್ ಕೋರ್ಸ್. ವೈ ದೇ ಆರ್ ಪೊಲಿಟಿಸೈಸಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್? ಅವ್ರ ಕಡೆಯವರೇ ಬೇಲಲ್ಲಿದ್ದಾರೆ, FIR ಆಗಿದೆ, ಅವ್ರ ಕಡೆಯವರೇ ಇದ್ದಾರೆ. ಈಗ ಮೇಡಮ್ಗಾಯ್ತು ಮೊನ್ನೆ, ಅದು ಕೋರ್ಟ್ ಡೈರೆಕ್ಷನ್ ಮೇಲೆ ಅಲ್ವಾ? ಇಟ್ಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಇಂಡಿಯನ್ ಹಿಸ್ಟ್ರಿ. ಎಲೆಕ್ಷನ್ ಬಾಂಡ್ ಕಲೆಕ್ಷನ್ ಇದೆಯಲ್ಲ, ಮೊದಲೆಲ್ಲ ಟ್ರಾನ್ಸ್ಪರೆನ್ಸಿ ಇತ್ತು, ಕೊಡ್ತಾಯಿದ್ರು ಓಪನ್ ಆಗಿ, ಫಂಡ್ರಿಗೆ ಮಾಡ್ತಾಯಿದ್ರು. ಕಾನೂನಲ್ಲಿ ಅವಕಾಶ ಇದೆ. NDA ಸರ್ಕಾರ ಬಂದಮೇಲೆ, ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ, ಇವರು ನಮ್ಮ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆದಮೇಲೆ, ಎಲೆಕ್ಷನ್ ಬಾಂಡನ್ನು ಕಾನ್ಫಿಡೆನ್ಸ್ ಇಟ್ಟು ಯಾರಿಗೂ ಗೊತ್ತಾಗ್ತಾರೆ ಫಂಡಿಂಗ್ ಮಾಡೋಕ್ಕೆ ಇದು ಮಾಡಿದರು. ಸುಮಾರು 8,000 ಕೋಟಿ ರೂಪಾಯಿನ BJPಗೆ ಕೊಟ್ಟಿದ್ದಾರೆ. ಯಾರ್ಯಾರು ಇನ್ಕಮ್ ಟ್ಯಾಕ್ಸು, ED, CBI ಡ್ರೈಡ್ ಮಾಡಿದ್ದಾರೆ, ಅವರೇ ಕೊಟ್ಟಿದ್ದಾರೆ ತಗೊಂಡೋಗಿ. UPA ಗೌರ್ಮೆಂಟು ನಮ್ಮ ಆಡಳಿತ, ನಮ್ಮ ನಿರ್ಧಾರಗಳು, ನಮ್ಮ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗಳಿಗೂ ಪಾರದರ್ಶಕ ಗೊತ್ತಾಗಬೇಕು ಅಂತೇಳಿ RTI ಕಾನೂನು ಮಾಡಿತು, ಕಾಯ್ದೆ ತಂತು, ರೈಟ್ ಟು ಇನ್ಫಾರ್ಮೇಷನ್ ಕಾಯ್ದೆ ತಂತು. ಈ ಕಾಯ್ದೆ ತಂದ ಮೇಲೆ ಭಾಳಷ್ಟು ವಿಷಯಗಳು ಸರ್ಕಾರದಿಂದ ಯಾರಿಗೂ ಗೊತ್ತಾಗಿರೋ ಓಪನ್ ಆಗಿ ಎವ್ರಿಬಡಿ ಈಸ್ ಏಬಲ್ ಟು ನೋ ಎಸ್ ಸಿಟಿಸನ್ಸ್. ಅದು ಅನ್ಫಾರ್ಚುನೇಟು, ಯಾರ್ಯಾರಿಗೆ ಆ ಕಾಳಜಿ ಮತ್ತು ಬ್ಯಾಕ್ಗ್ರೌಂಡ್ ಇಲ್ಲ ಅವರು ಕೂಡ ಸಮ್ಟೈಮ್ಸ್ ಈ ಕಾಯ್ದೆಯನ್ನು ಮಿಸ್ಯೂಸ್ ಮಾಡೋಕ್ಕೂ ಅವಕಾಶಗಳಿದ್ದಾವೆ. ಇದು ಒಂದು ಭಾಗ. ಆದರೆ ಇವರು ಎಲೆಕ್ಷನ್ ಬಾಂಡ್ ಟ್ರಾನ್ಸ್ಪರೆಂಟ್ ಕೊಡ್ತಾ ಇದ್ದದನ್ನ ಸೀಕ್ರೆಟ್ ಆಕ್ಟ್ ಮಾಡಿದ್ರು. ಟ್ರೈಡ್ ಮಾಡಿದವ್ರ ಕಲೆ ಯಾಕೆ ಇವರು ತಗೊಂಡ್ರು? ಸೊ ಅವರೆಲ್ಲರ ಮೇಲೂ ಕಟೀಲ್ ಮೇಲೆ ಹಾಕಿದ್ದಾರೆ, ವಿಜೇಂದ್ರ ಮೇಲೆ ಹಾಕಿದ್ದಾರೆ, ಮತ್ತು ಮೇಡಮ್ ಅವ್ರ ಮೇಲೆ ಹಾಕಿದ್ದಾರೆ, ನಡ್ಡಾ ಅವ್ರ ಮೇಲೆ ಹಾಕಿದ್ದಾರೆ. ಎಲ್ಲರೂ ದಿಸ್ ಆಲ್ಸೋ ಕೋರ್ಟ್ ಡೈರೆಕ್ಷನ್. How can they talk in two terms? ಈ ಕಳೆದ 3 ದಿನದಿಂದ ಸಿದ್ದರಾಮಯ್ಯ ಜೊತೆಲಿದ್ವಿ, ಮಾನಸಿಕವಾಗಿ ಸಿದ್ದರಾಮಯ್ಯ ಬೇಸರ ಆಗಿದೆ. ಮಾನಸಿಕವಾಗಿ ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ, ಅದರ ಬಗ್ಗೆ ಏನು ಡೌಟ್ ಇಲ್ಲ. ಆದರೆ ಆಂತರಿಕವಾಗಿ ಏನಪ್ಪ ಪ್ರಜಾಪ್ರಭುತ್ವ ಯಾವ ಕಡೆ ಹೋಗ್ತಿದೆ, ಯಾವ ಥರದ ಜನ ಸಾರ್ವಜನಿಕ ಜೀವನದಲ್ಲಿದ್ದಾರೆ, ಇನ್ವಾಲ್ವ್ಮೆಂಟು ಮಾಡಿಲ್ಲ, ತಪ್ಪು ಮಾಡಿಲ್ಲ. ಈ ಥರ ಹೀಗೆ ನಡ್ಕೊಂಡ್ರೆ ಮುಂದಿನ ದಿನ ಪ್ರಜಾಪ್ರಭುತ್ವ ಏನಾಗುತ್ತೆ ಅನ್ನೋದು ನೋವು ಅವ್ರಿಗೆ. ನಾಟ್ ಅಬೌಟ್ ದಿ ಮೂಡಾ ಕೇಸ್. ಈಸ್ ಮಚ್ ವರೀಡ್ ಅಬೌಟ್ ಫ್ಯೂಚರ್ ಡೆಮೋಕ್ರಸಿ with the people, those who are in public life, without credibility and ideology. That is his worries and concern. ಯಾಕಂದ್ರೆ ಅವರು ವಿಮಾನ ನಿಲ್ದಾಣದಲ್ಲಿ ಡಾಕ್ಟರ್ ಒಂದು ಮಾತು ಹೇಳ್ತಾ ಇದ್ರು, ಅಂಡರ್ಲೈನ್ ಮಾಡ್ಕೊಳ್ಳಿ, ರಾಜಕೀಯವಾಗಿ ನನಗೆ ಮೊದಲ FIR ಅಂತ. ಈ 40 ವರ್ಷ ಸುದೀರ್ಘ ಎಲ್ಲೋ ನೋವಿದೆ ಅವ್ರಿಗೆ, ಈ ರೀತಿ ಪರಿಸ್ಥಿತಿ ತಂದು ಆಯ್ತಲ್ಲ ಅಂತ ಹೇಳಿ. ನೋವಿಗಿಂತ ಹೆಚ್ಚಾಗಿ ವಿಷಾದ ಇದೆಯಲ್ವಾ, ನೋವಿಗಿಂತ ವಿಷಾದ. ವಾಟ್ ಈಸ್ ದಿಸ್?
What's happening? Where I have indulged? Where I have influenced? Why they are raking up the issue politically? ಅದು ವಿಷಾದ ಅವ್ರಿಗೆ, ನೋವಿಗಿಂತ ಹೆಚ್ಚಾಗಿ. ಇಂಥ ತಪ್ಪುಗಳಾದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳಲ್ಲಿ ಒಂದು ನೈತಿಕ ಹೊಣೆಗಾರಿಕೆ ಮೇಲೆ ರಾಜೀನಾಮೆ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅನಿಸ್ತದ ಸರ್? ಚೆನ್ನಾಗಿರೋರು ರಾಜಕೀಯದಲ್ಲಿ ಇಲ್ವೇ ಇಲ್ವಲ್ಲ, ನೈತಿಕತೆ ಇಟ್ಕೊಂಡಿರೋರು. ಎಲ್ಲರೂ ನೋಡಿ, ಎಲ್ಲ ಬ್ಯಾಕ್ಗ್ರೌಂಡು ನೋಡ್ಕೊಂಬಿಟ್ಟು ನಂದು ಸೇರಿಸಿ. ಒಂದು ಸಿದ್ಧಾಂತ ಇರಬೇಕು, ಒಂದು ಹೋರಾಟ ಇರಬೇಕು, ಜನಪರವಾದಂಥ ನಿಲುವು ಇರಬೇಕು, ನಮ್ಮ ಕಾನ್ಸ್ಟಿಟ್ಯೂಷನು ಡೆಮೋಕ್ರಸಿ ಬಗ್ಗೆ ತಿಳ್ಕೊಂಡಿರ್ಬೇಕು, ಅದ್ರ ಪ್ರಕಾರ ನಡ್ಕೊಂಡಿರ್ಬೇಕು. ಅವಾಗ ಬಂದಾಗ ಈ ಮೌಲ್ಯಗಳೆಲ್ಲ ಮಾತಾಡ್ಬೋದು. ಇದೆಲ್ಲ ಮಾತು ಹೇಳಿದ್ದಾರೆ, ಬಿಜೆಪಿಯಲ್ಲೇ 1,000 ಕೋಟಿ ರೆಡಿ ಇಟ್ಕೊಂಡಿದ್ದಾರೆ ಈ ಸರ್ಕಾರ ಬೀಳಿಸಬೇಕು, ಕಾಂಗ್ರೆಸ್ ಸರ್ಕಾರ ಸಿಎಂ ಆಗೋದಕ್ಕೆ. ಅಲ್ಲಿ ಮುಖ್ಯಮಂತ್ರಿ ಆಗೋಕ್ಕೂ 2,000 ಕೋಟಿ ಕೊಡಬೇಕು ಮೊದಲೇ ಹೇಳಿದರು. ಈಗಲೂ ಅದನ್ನೇ ಹೇಳ್ತದೆ ಅಂದರೆ BJP house is not in order. The BJP house is not in order. ಅವರ ಮನೇನ ಆರ್ಡರ್ ಇಟ್ಕೋಬೇಕಲ್ವಾ? ಯತ್ನಾಳವರು ಹೊಸದೇನ ಮೊದಲಿಂದ ಹೇಳ್ತಾನೆ ಇದ್ದಾರೆ. ಈಗ ಸರ್ಕಾರ ಬೀಳಿಸೋದ್ರೆ ನಿಮ್ಮ ಸರ್ಕಾರ ಬೀಳಿಸೋ ಪ್ರಯತ್ನ ನಡೀತಾ ಇದೆ ಅಂತ ಇದೊಂದು ವ್ಯವಸ್ಥಿತ ಇದಲ್ವಾ? ಈ ಒಂದು ವಿಷಯನ ದಿಲ್ಲಿಗೆ ಹೋಗಿ JDS BJP ಜೊತೆಯಾಗಿ ದಿಲ್ಲಿಯಿಂದ ರಾಜಭವನಕ್ಕೆ ಬಂದು ರಾಜಭವನದಿಂದ ಇಲ್ಲಿ ಮಾಡಿ ಡೇ ಟು ಡೇ ಆಫೀಸಲ್ಲಿ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ಅದು ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟರ್. ರಾಜ್ಯಪಾಲರು ರಾಜಭವನ ಅಂದರೆ ದಿ ಚೀಫ್ ಮಿನಿಸ್ಟರ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಎಕ್ಸಿಕ್ಯೂಟಿವ್, ಗವರ್ನರ್ ಇಸ್ ದಿ ಪ್ರೊಟೆಕ್ಟರ್, ದಿ ಸೇವಿಯರ್ ಆಫ್ ಕಾನ್ಸ್ಟಿಟ್ಯೂಷನ್. ಥರ ಡೇ ಟು ಡೇ ಅಡ್ಮಿನಿಸ್ಟ್ರೇಟ್ ಮಾಡಿ ಇದನ್ನ ಪೊಲಿಟಿಸೈಸ್ ಮಾಡಿ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥ ರಾಜಕೀಯ ಪ್ರಯತ್ನಗಳಿಗೆ ಒತ್ತು ಕೊಟ್ಟರೆ ಸುಪ್ರೀಂ ಕೋರ್ಟ್ ಏನೇನು ಹೇಳಿದ ರಾಜ್ಯಪಾಲರ ರೋಲ್ಗಳ ಬಗ್ಗೆ ಕೇರಳ, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಡೆಲ್ಲಿ, ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಏನು ಹೇಳಿದ್ದಾರೆ, ಪಂಜಾಬ್ ಸುಪ್ರೀಂ ಕೋರ್ಟ್ ನೋಡಿ ನೀವು ಇಡಿ ಸಿಬಿಐನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿದ್ರು. ಈಗ ಇಡಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ ಸರ್? ಯಾಕೆಂದ್ರೆ ಕೊನೆ ಅದೊಂದು ನೋಡಿ, ಮೊನ್ನೆ ಒಂದು 4-5 ದಿನದ ಹಿಂದೆ ಪಂಜಾಬ್ ಅಂಡ್ ಹರಿಯಾಣ ಕೋರ್ಟು ಹೈಕೋರ್ಟ್ ಹೇಳಿದ್ದಾವೆ, ಬೆಟರ್ ಯು ಶುಡ್ ಕ್ಲೋಸ್ ಇಡಿ. ನಾನು ಹೇಳಿದ್ದಲ್ಲ, ಇಟ್ ಈಸ್ ಹೈಕೋರ್ಟ್ ಆಫ್ ಪಂಜಾಬ್ ಅಂಡ್ ಹರಿಯಾಣ ಶುಡ್ ಕ್ಲೋಸ್ ಇಡಿ ಅಂತ ಹೇಳ್ತಾರೆ. ಈಗ ತಗೊಳ್ಳೋದು ಬಿಜೆಪಿ ಅವರ ಮೇಲೂ FIR ಇದೆ ಅಂತೇಳಿ, ಅದು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಯಾವ ಕಾರಣಕ್ಕೆ ಪಟ್ಟು ಹಿಡಿದಿದ್ದಾರೆ? ಬೇಗ ಓಡೋಗಿ ಅಧಿಕಾರ ಹಿಡ್ಕೋಬೇಕು. ಸಿದ್ದರಾಮಯ್ಯ ಹೋದ್ರೆ ಕುರ್ಚಿ ಸಿಕ್ಕೋದು. ಯಾರ್ಯಾರು ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ ಅವ್ರಿಗೆ ಸಿದ್ದರಾಮಯ್ಯ ಪ್ರಡಂಬಿತವಾಗಿ ಕೂತ್ಬಿಟ್ಟಿದ್ದಾರೆ. ಈಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ನನಗೆ ಒಳ್ಳೆ ಪೋಸ್ಟ್ ಬರುತ್ತೆ, ಶುಭಗಳಿಗೆ ಬರುತ್ತೆ ಅಂತ ನೆನ್ನೆ ಸ್ಟೇಟ್ಮೆಂಟ್ ಮಾಡಿದ್ರು. ಸೊ ಹಂಗಿರುವಾಗ ಕಾಂಗ್ರೆಸ್ಸಲ್ಲೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ಸು ಎಲ್ಲ ಒಗ್ಗಟ್ಟಾಗಿದೆ. ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಶಾಸಕಾಂಗದ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯ ಪಡೆದು ಮೆಜಾರಿಟಿ ಶಾಸಕರ ಅಭಿಪ್ರಾಯಕ್ಕೆ ಹೈಕಮಾಂಡ್ ಮಾನ್ಯತೆ ಕೊಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ. ಏನೇ ಚಟುವಟಿಕೆಗಳಿಗೆ ಹಾಕಬೇಕಾದ್ರೂ ಹೈಕಮಾಂಡನೇ ಅಂತಿಮ. ಸೊ ಎಲ್ಲ ಪ್ರಕ್ರಿಯೆಗಳು ಕೂಡ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆ ಡೆಮೊಕ್ರೆಟಿಕ್ಗೆ ನಡೆದಿರೋದ್ರಿಂದ ಸದ್ಯಕ್ಕೆ ಆ ಜಾಗ ಖಾಲಿ ಇಲ್ಲ. ನಿಮ್ಮ ಪಕ್ಷದವರೇ ಕೆಲವರು ಖಾಲಿ ಆಗಿದೆ ಅನ್ನೋ ಮನಸ್ಥಿತಿಯಲ್ಲಿ ಇದಾರ ಅಂತ. ಈಗ ಬಿಜೆಪಿ ಅವರು ಒಂದ್ ಕಡೆ ಕರೆಕ್ಟ್, ಅವರು ಸಿದ್ದರಾಮಯ್ಯ ಸೀಟ್ ಸಿಗಲ್ಲ. ನನಗೆ ಗೊತ್ತಿದ್ದಾಗ ನಮ್ಮ ಪಕ್ಷದವರು ಖಾಲಿ ಆಗುತ್ತೆ ಅಂತ ಯಾರು ಅನ್ನೋದಿಲ್ಲ. AICC ಅಧ್ಯಕ್ಷರೇ ಖರ್ಗೆ ಅವರು ಏನು ಹೇಳಿದ್ದಾರೆ ಅಂದರೆ ವೆದರ್ ಇಟ್ ಸಿದ್ದರಾಮಯ್ಯ ಇಸ್ ದೇರ್ ಆರ್ ನಾಟ್, ಕಾಂಗ್ರೆಸ್ ವಿಲ್ ಕಂಟಿನ್ಯೂ, ಗೌರ್ಮೆಂಟ್ ವಿಲ್ ಕಂಟಿನ್ಯೂ ಅಂತ ಹೇಳಿದ್ದಾರೆ. ಸಿ, ಇಟ್ಸ್ ಅನ್ ಯೂನಿವರ್ಸಲ್ ಟ್ರೂತ್. ಪೀಪಲ್ ಮೇ ಕಮ್, ಪೀಪಲ್ ಮೇ ಗೋ, ಬಟ್ an organization which brought freedom to the nation will remain. ಅಲ್ಲ, ಪ್ರಶ್ನೆ ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅನ್ನೋ ಒಂದು ಹೇಳಿಕೆ ನಾವು ಖರ್ಗೆ ಅವರು ಎಲ್ಲ ಪರಿಸ್ಥಿತಿಯಲ್ಲೂ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಎಲ್ಲ ಪರಿಸ್ಥಿತಿನಲ್ಲೂ
ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಸೆಮಿನಾರ್ಗಳಿಗೆ ಸ್ವಲ್ಪ ಅಟೆಂಡ್ ಮಾಡೋದು ಒಳ್ಳೆಯದು. ಹಾಂ ರೀ ಸರಿ ಸಾರಿ ಸರ್. ಅವರಿಗೂ ಕೇಳ್ತೀನಿ ಸರ್.